ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಇಷ್ಟು ಯಶಸ್ವಿಯಾಗಿ ಕಾರಣಕರ್ತರಾದಂಥ ನಮ್ಮ KN ರಾಜಣ್ಣ ಸಾಹೇಬ್ರವರ ಏನು ಶ್ರಮ, ಬಡವರ ಮೇಲಿರೋ ಪ್ರೀತಿ, ವಿಶ್ವಾಸ, ನಂಬಿಕೆ, ಅವ್ರಿಗಿರೋ ರೈತರ ಮೇಲೆ ಇರೋ ಕಾಳಜಿ ಎಲ್ಲ ನೋಡಿದ್ರೆ ಹೆಚ್ಚಿನದಾಗಿ ಅವ್ರ ಬಗ್ಗೆ ನನಗಿಂತ ನಿಮ್ಮ ಮುಂದ್ಗಡೆ ಇರೋ ಎಲ್ಲ ಸಹಕಾರಿ ಬಂಧುಗಳಿಗೆ ಹೆಚ್ಚಿನದಾಗಿ ಅವ್ರು ಏನು ಸಹಕಾರಿ ಕ್ಷೇತ್ರದಲ್ಲಿ ಬಡವರ ಪರವಾಗಿ, ರೈತರ ಪರವಾಗಿ ಏನು ಸಹಕಾರ ನೀಡಿದ್ದಾರೆ ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ನಮ್ಮ DCC ಬ್ಯಾಂಕ್ನಲ್ಲಿ ಸಾವಿರಾರು ಜನಕ್ಕೆ, ಜಿಲ್ಲೆಯಲ್ಲಿ ಸಾವಿರಾರು ಜನಕ್ಕೆ, ಪ್ರತಿಯೊಂದು ತಾಲೂಕಿನಲ್ಲೂ ಇವತ್ತು ರೈತರನ್ನ ಗುರುತಿಸಿ ಅವ್ರಿಗೆ ಎಲ್ಲ ಥರವಾದ ನೆರವನ್ನು ನೀಡಿರೋ ಮಹಾನ್ ನಾಯಕರು. ನನಗೆ ಒಂದು ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಈ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅನೇಕ ನಮ್ಮ ರೈತರ ಪರವಾದಂಥ ಯೋಜನೆಗಳನ್ನು ರೂಪಿಸಿ ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕಾನೂನುಗಳನ್ನು ತಂದು ಎಲ್ಲರ ಪರವಾಗಿ, ಬಡವರ ಪರವಾಗಿ, ಈಗ ರೈತರ ಪರವಾಗಿ ಅವರು ಅನೇಕ ಬದಲಾವಣೆಯನ್ನು ಸಹಕಾರಿ ಕ್ಷೇತ್ರದಲ್ಲಿ ತಂದಿದ್ದಾರೆ. ಅವರು ಮುಂದುವರಿಬೇಕಿತ್ತು ನನ್ನ ಅಭಿಪ್ರಾಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಣ್ಣ ಸಾಹೇಬರು, ಇವತ್ತು ನಾನು ಸಹಕಾರಿಕ್ಕೂ ನನಗೂ ಸಂಬಂಧನೇ ಇರಲಿಲ್ಲ, ಅಂಥದ್ರಲ್ಲಿ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ ಮೇಲೆ ಈ ಸಹಕಾರಿ ಕ್ಷೇತ್ರದಲ್ಲಿ ಏನಿದೆ ಅಂತ ಗೊತ್ತಾಗಿದೆ. ಅಲ್ಲಿವರೆಗೂ ನಮ್ಗೆ ABCD ಗೊತ್ತಿರಲಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ. ಹಾಗಾಗಿ ಅವರು ನಮ್ಮನ್ನ ನಂಬಿಕೆ ಇಟ್ಟು ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ಅವ್ರಿಗೆ ಯಾವುದೇ ಥರವಾದಂಥ ಒಂದು ಕೆಟ್ಟ ಹೆಸರು ಬರೆದಂಗೆ ನಮ್ಮ ತುಮಕೂರು ಹಾಲು ಒಕ್ಕೂಟವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದದಿಂದ ಇನ್ನೊಂದು DCC ಬ್ಯಾಂಕ್ ನಿರ್ದೇಶಕರನ್ನಾಗೂ ಸಹ ಅವರು ಮಾಡಿದ್ದಾರೆ. ಅವರಿಗೆ ಆಭಾರಿಯಾಗಿ ನಾನು ರಾಜಕಾರಣ ಇರೋವರೆಗೂ ಅವ್ರ ಜೊತೆ ಇರ್ತೀನಿ, ಅವರ ಶಿಷ್ಯನಾಗಿ ಕೆಲಸ ಮಾಡ್ಕೊಂಡಿರ್ತೀನಿ. ನನಗೆ ರಾಜಕೀಯದಲ್ಲಿ ಪಳಗಿಸಿದ್ದೆ ಅವರು. ಅವರ ದಾರಿಯಲ್ಲಿ ಈಗ ನಾವು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅನೇಕ ಬಡವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ನೋಡಿ, ಈಗ ನೋಡಿ, ಹಿಂದೆ 10-15 ವರ್ಷದ ಹಿಂದೆ 2 ಕೋಟಿ ಅಷ್ಟು ಕುರಿಗಳನ್ನು ಫ್ರೀಯಾಗಿ ಕೊಟ್ಟಿದ್ರು. ಈ ಕೂಲಿ ಮಾಡಿಕೊಂಡು ಹೆಣ್ಣು ಮಕ್ಕಳು ಹೋಗ್ತಾರಲ್ಲ, ಅವ್ರಿಗೆ 2 ಕುರಿಗಳನ್ನು ಕೊಟ್ಟಿದ್ರು 10-15 ವರ್ಷದ ಕೆಳಗಡೆ. ಹಾಗೆ ಬಡವರ ಪರವಾದಂಥ ಯೋಚನೆಗಳು, ಚಿಂತನೆ ಮಾಡುವಂಥ ಸಹಕಾರಿ ರತ್ನ ಪುರಸ್ಕೃತರವರು. ನಾವು ಮುಂದೆ ಏನು ಸೋಮವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಬೆಳಗಾಂನಲ್ಲಿ, ನಾವು ಒಂದು 50-60 ಜನ ಶಾಸಕರು ಸೇರಿ ನಮ್ಮ ರಾಜಣ್ಣವ್ರನ್ನ ತಿರ್ಗಾ ಕ್ಯಾಬಿನೆಟ್ಗೆ ತಗೋಬೇಕಂತೇಳಿ ಒಂದು ಒತ್ತಾಯವನ್ನು ಮಾಡಬೇಕಂತೇಳಿ ನಮ್ಮ ಬೆಳಗಾಂ ಸಹಕಾರ ಸತೀಶ್ ಜಾರಕಿಹೊಳಿ ಅವರು ನಾವೆಲ್ಲ ಒತ್ತಾಯ ಮಾಡಿದ್ದೀವಿ. ಅಣ್ಣವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಇಡಬಾರ್ದು, ನಮ್ಮ ಸರ್ಕಾರ ಇರೋರು ಸಹಕಾರಿ ಮಂತ್ರಿಯಾಗಿ ಮುಂದುವರಿಸಬೇಕು. ಇದನ್ನು ಗಟ್ಟಿ ಧ್ವನಿಯಲ್ಲಿ ನಾವೆಲ್ಲ ಸೇರಿ ಒತ್ತಾಯ ಮಾಡಬೇಕು CM ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅದು ಅಣ್ಣವ್ರು ಬರ್ತಾರೋ ಇಲ್ಲ ಗೊತ್ತಿಲ್ಲ. ನಾವೆಲ್ಲರೂ ಸೇರಿ, ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮೆಸೇಜನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಯಾಕಂದರೆ ಅಂಥ ಬಡವರ ಪರವಾದಂಥ ಯೋಚನೆ ಮಾಡೋ ಶಕ್ತಿ ಅವ್ರಿಗೆ ಆಲೋಚನೆ ಇದೆ. ಆ ಒಂದು ಏನಾದರೂ ಮಾಡಬೇಕಂದ್ರೆ ನೇರವಾಗಿ ಸಹಾಯ ಮಾಡಬೇಕಂದ್ರೆ ಅವ್ರ ಕೈಯಲ್ಲಿ ಮಾತ್ರ ಆಗುತ್ತೆ. ನಿಷ್ಠೂರವಾದಿಗಳಷ್ಟೇ ಅವರು ನೇರವಾಗಿ ಮಾತಾಡ್ತಾರೆ. ಬಡವರ ಪರವಾಗಿ ಪ್ರೀತಿ, ಕಾಳಜಿ ಇರೋ ವ್ಯಕ್ತಿ ಅಂದರೆ ನಮ್ಮ ರಾಜಣ್ಣ ಸಾಹೇಬರು. ಹಾಗಾಗಿ ನಾವು ಒಕ್ಕೂರಲಾಗಿ ಎಲ್ಲರೂ ಕೂತು ಮಾತಾಡಿ ಮುಂದಿನ ನಮ್ಮ ಎಕ್ಸ್ಪೆನ್ಷನಲ್ಲಿ ಅಣ್ಣವ್ರು ತಗೋಬೇಕಂತ ಹೇಳ್ತಿದ್ದೀವಿ.